ಮೇ ತಿಂಗಳ ಕುರ್ಚಿ ಕದನಕ್ಕೆ ಬಿತ್ತ ಬ್ರೇಕ್. ಡಿಕೆಶಿ ಕನಸಿಗೆ ಮತ್ತೆ ಎದುರಾಯ್ತ ವಿಘ್ನ. ಖರ್ಗೆ ಆಡಿದ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಸೃಷ್ಟಿಸಿದ್ದೇಕೆ ಸಂಚಲನ. ಡಿಕೆಶಿಗೆ ಪಟ್ಟ ಸಿಗೋ ಟೈಮಲ್ಲೇ ದಲಿತ ದಾಳ ಉರುಳಿಸಿದ್ಯಾರು? ಖರ್ಗೆ ಮಾರ್ಮಿಕ ನುಡಿಯ ಮರ್ಮವೇನು? ಇಲ್ಲಿದೆ ನೋಡಿ ಖರ್ಗೆ ಹಾಕಿದ ಬ್ರೇಕಿನ ಕಥೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ. ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆಗೆ ಸಮಯ ಹಿಡಿಯುತ್ತೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಇದೇ ಮಾತು ಖರ್ಗೆ ಅವರು ಹೇಳಿದ ಇದೇ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಿದೆ. ಮೇ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ, ಡಿಕೆಶಿಗೆ ಬರ್ತ್ಡೇ ಗಿಫ್ಟ್ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದವರಿಗೆ ಖರ್ಗೆ ಮಾತು ಬಿಗ್ ಶಾಕ್ ನೀಡಿದೆ. ಮೇ ತಿಂಗಳು ಬರೋ ಮೊದಲೇ ಮೇ ತಿಂಗಳ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಹೇಳೋ ಮೂಲಕ ಸಿಎಂ ಬದಲಾವಣೆಯ ಮಾತಿಗೆ ಖರ್ಗೆ ಬ್ರೇಕ್ ಹಾಕಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿದ ಖರ್ಗೆ 2023ರಿಂದಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಡೀತಾನೇ ಇದೆ. ಅದರಲ್ಲೂ 2026ರಲ್ಲಂತೂ ಅದು ತಾರಕಕ್ಕೇರಿತ್ತು. ಮೇ ತಿಂಗಳಲ್ಲಿ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಡಿಕೆಶಿ ಬೆಂಬಲಿಗರು ಭವಿಷ್ಯ ನುಡಿಯುತ್ತಿದ್ರು. ಹಿಂಗಿರುವಾಗಲೇ ಡಿಕೆಶಿಗೆ ಬಿಗ್ ಶಾಕ್ ಎದುರಾಗಿದೆ. ಕುರ್ಚಿ ಕದನದ ನಡುವಲ್ಲೇ ದಿಢೀರಂತ ಎಂಟ್ರಿ ಕೊಟ್ಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಹಾಕಿದ್ದಾರೆ. ಖರ್ಗೆ ಹೇಳಿಕೆಯಿಂದ ಕುರ್ಚಿ ಕದನ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಆ ರೋಚಕ ತಿರುವಿಗೆ ಕಾರಣ ಖರ್ಗೆ ಹೇಳಿದ ಮತ್ತೊಂದು ಮಾತು. ಆ ಮಾತು ಏನು ಅಂತ ನೀವೇ ಒಂದ್ಸಲ ಕೇಳಿಸ್ಕೊಂಬಿಡಿ. ಎಸ್, ಸದ್ಯಕ್ಕೆ ಸಿಎಂ ಇದ್ದಾರೆ, ಹೀಗಾಗಿ ಸಿಎಂ ಬದಲಾವಣೆ ವಿಚಾರ ಈಗ ಇಲ್ಲ ಅಂತ ಹೇಳಿದ ಖರ್ಗೆ ಅವರು ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಈ ತಾತ್ಕಾಲಿಕ ಬ್ರೇಕ್ನ ಜೊತೆಗೆ ಖರ್ಗೆ ಅವರು ಮತ್ತೊಂದು ದಾಳ ಉರುಳಿಸಿದ್ದಾರೆ. ಆ ದಾಳವೇ ತಮ್ಮ ಎಂಟ್ರಿ ವಿಚಾರ. ಇಬ್ಬರ ನಡುವೆ ಮೂರನೆಯವರಿಗೆ ಲಾಭ ಅನ್ನೋ ತರ ಡಿಕೆಶಿ ಮತ್ತು ಸಿದ್ದು ನಡುವಿನ ಕುರ್ಚಿ ಕದನದ ಬೆನ್ನಲ್ಲೇ ದಲಿತ ಸಿಎಂ ದಾಳ ಪ್ರಯೋಗವಾಗ್ತಿದೆ. ಆ ನಿಟ್ಟಿನಲ್ಲಿ ಖರ್ಗೆ ಕಡೆನೇ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಹಿಂಗಾಗಿ ಪತ್ರಕರ್ತರೊಬ್ಬರು ನೀವು ಸಿಎಂ ಆಗಬೇಕು ಅಂತ ಬಯಸ್ತಿದ್ದಾರೆ ಜನ, ಅದು ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಖರ್ಗೆ ಅವರು ಅದೆಲ್ಲವನ್ನೂ ಸೋನಿಯಾ ಗಾಂಧಿ ನಿರ್ಧರಿಸುತ್ತಾರೆ ಎಂದು ಬಿಟ್ಟರು. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಎಸ್, ಸೋನಿಯಾ ಗಾಂಧಿ ನಿರ್ಧರಿಸ್ತಾರೆ. ಯಾರು ಸಿಎಂ ಆಗಬೇಕು ಅನ್ನೋದನ್ನ ಸೋನಿಯಾ ಗಾಂಧಿ ನಿರ್ಧರಿಸ್ತಾರೆ. ಹೀಗಂತ ಹೇಳೋ ಮೂಲಕ ಮತ್ತೊಂದು ಅಚ್ಚರಿಯ ಲೆಕ್ಕಾಚಾರಕ್ಕೆ ಮುನ್ನುಡಿ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಖರ್ಗೆ ಅವರ 3 ಮಾತುಗಳು. ನಂಬರ್ 1, ಸದ್ಯಕ್ಕೆ ಸಿಎಂ ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ. ನಂಬರ್ 2, ಸಿಎಂ ಬದಲಾವಣೆಗೆ ಸಮಯ ಹಿಡಿಯುತ್ತದೆ. ನಂಬರ್ 3, ನಾನು ಸಿಎಂ ಆಗಬೇಕಾ ಅನ್ನೋದು ಸೋನಿಯಾ ಗಾಂಧಿ ನಿರ್ಧರಿಸ್ತಾರೆ. ಎಸ್, 3 ಮಾತುಗಳು. ಖರ್ಗೆ ಆಡಿದ್ದು 3 ಮಾತುಗಳು. ಈ 3 ಮಾತುಗಳು ಈಗ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತಿದೆ. ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ, ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ ಅಂತ ಹೇಳೋ ಮೂಲಕ ಡಿಕೆಶಿ ಬಣದ ಮೇ ತಿಂಗಳ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದಾರೆ ಖರ್ಗೆ. ಇದರಿಂದ ಡಿಕೆಶಿ ಕನಸಿಗೆ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ. ಹಾಗಂದ ಮಾತ್ರಕ್ಕೆ ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರೇ ಫುಲ್ಲು ಕೂತಿರ್ತಾರೆ ಅಂತಾನೂ ಹೇಳಲಿಲ್ಲ ಖರ್ಗೆ. ಅಲ್ಲೂ ಒಂದು ಪಾಯಿಂಟ್ ಇಟ್ಟಿದ್ದಾರೆ.
ಸಿಎಂ ಬದಲಾವಣೆಗೆ ಸಮಯ ಹಿಡಿಯುತ್ತೆ ಅಂತ ಹೇಳೋ ಮೂಲಕ ಸಿಎಂ ಬದಲಾವಣೆ ಮುಂದೆ ಸಾಧ್ಯತೆ ಇದೆ ಅನ್ನೋ ಸುಳಿವನ್ನೂ ಕೊಟ್ಟಂತಿದೆ. ಹಿಂಗಾಗಿ ಡಿಕೆಶಿ ಮತ್ತು ಸಿದ್ದು ಪಡೆ ಎರಡೂ ಬಣಗಳಲ್ಲೂ ತಲ್ಲಣ ಸೃಷ್ಟಿಸಿಬಿಟ್ಟಿದೆ ಖರ್ಗೆ ಆಡಿದ ಮಾತುಗಳು. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಆಡಿದ ಮಾತುಗಳು ಸಾಧಾರಣ ಮಾತುಗಳಲ್ಲ. ಅದೊಂದು ರಾಜಕೀಯ ಬ್ರಹ್ಮಾಸ್ತ್ರದಂತಿರೋ ಮಾತುಗಳು. ಸದ್ಯಕ್ಕೆ ಬದಲಾವಣೆ ಇಲ್ಲ, ಸಂದರ್ಭ ಬಂದ್ರೆ ಚರ್ಚೆ ಎಂಬ ಖರ್ಗೆ ಅವರ ಎರಡು ಮಾತುಗಳು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೊಸ ಟೆನ್ಷನ್ ತಂದಿಟ್ಟಿದೆ. ಸಿಎಂ ಬದಲಾವಣೆಯೇ ಇಲ್ಲ ಎಂದು ಖರ್ಗೆ ಎಲ್ಲೂ ಖಚಿತವಾಗಿ ಹೇಳಲಿಲ್ಲ. ಹಿಂಗಾಗಿ ಅಡ್ಡುಗೋಡೆ ಮೇಲೆ ದೀಪ ಇಟ್ರ ಎಐಸಿಸಿ ಅಧ್ಯಕ್ಷರು ಅನ್ನೋ ಪ್ರಶ್ನೆ ಮೂಡಿದೆ. ಅಥವಾ ಇದು ಸಮಯ ಮುಂದೂಡುವ ತಂತ್ರವಾ ಅನ್ನೋ ಬಗ್ಗೆಯೂ ಚರ್ಚೆಗಳು ಶುರುವಾಗಿವೆ. ಯಾವ ಗೊಂದಲನೂ ಇಲ್ಲ. ನಾವು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕೆಲಸಗಳು ಮಾಡ್ತಾರೆ. ಚೀಫ್ ಮಿನಿಸ್ಟರು ಒಂದು ದಿವಸ ಆದರೂ ಈ ಥರ ಮಾತಾಡಿದಾರ? ಅವರು ಆರಾಮಲ್ಲಿದ್ದಾರೆ, ಅವರು ಕೆಲಸ ಮಾಡ್ತಾರೆ. ಅವರಷ್ಟು ನೀವು ಇಲ್ಲಾಂದ್ರೆ ನೀವೇನು ಹೇಳ್ತೀರಾ? ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಮೊದಲು ಸ್ಟ್ರಾಂಗ್ ಆಗಿದ್ರು, ಈಗಲೂ ಸ್ಟ್ರಾಂಗ್ ಆಗಿದ್ದಾರೆ, ಮುಂದೆ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರದ್ದು ವಿಚಾರಗಳಿದೆ ಅಲ್ಲ, ಅದು ಭಾರಿ ಸ್ಟ್ರಾಂಗ್ ಆಗಿದೆ. ಅವರ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ಸಿಎಂ ಬದಲಾವಣೆ ಟೈಮ್ ಇದೆ, ಹಾಗಾದ್ರೆ ಆ ಸಮಯ ಯಾವುದು? ರಾಜಕೀಯದಲ್ಲಿ ಪದಗಳ ಬಳಕೆ ಬಹಳ ಮುಖ್ಯ. ಸಿಎಂ ಬದಲಾವಣೆಗೆ ಇನ್ನೂ ಟೈಮ್ ಇದೆ, ಆ ಸಮಯ ಬಂದ ಮೇಲೆ ನೋಡೋಣ ಎಂಬ ಖರ್ಗೆ ಅವರ ಮಾತು 100 ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಖರ್ಗೆ ಹೇಳುತ್ತಿರುವ ಆ ಸಮಯ ಯಾವುದು? ಅದು 3 ತಿಂಗಳ ಬಳಿಕವೋ ಅಥವಾ 6 ತಿಂಗಳ ಬಳಿಕವೋ? ಸದ್ಯಕ್ಕೆ ಬದಲಾವಣೆ ಇಲ್ಲ ಎಂಬ ಮಾತಿನ ಅರ್ಥ ಭವಿಷ್ಯದಲ್ಲಿ ಖಂಡಿತ ಬದಲಾವಣೆ ಇದೆ ಎಂಬುದೇ ಆಗಿದೆಯಾ? ಖರ್ಗೆ ಆಡಿದ ಮಾತುಗಳಿಂದ ಸಿಎಂ ಹಾಗೂ ಡಿಸಿಎಂ ಬಣಗಳು ಫುಲ್ ಟೆನ್ಷನ್ ಆಗಿಬಿಟ್ಟಿವೆ. ಸಮಯ ಬಂದಾಗ ನೋಡೋಣ ಎಂಬ ಒಂದೇ ಒಂದು ಸಾಲು ಈಗ ಎಲ್ಲರ ನಿದ್ದೆಗೆಡಿಸುತ್ತಿದೆ. ದಲಿತ ಸಿಎಂ ರೇಸ್ ಸೃಷ್ಟಿಸಿದ ಬಿರುಗಾಳಿ. ದಲಿತ ಸಿಎಂ ಕೂಗು ಜೋರಾದ್ರೆ ಖರ್ಗೆ ಎಂಟ್ರಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ದಲಿತ ಸಿಎಂ ಕೂಗು ಜೋರಾಗ್ತಿದೆ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಕುರ್ಚಿ ಕದನದ ಬೆನ್ನಲ್ಲೇ 3ನೇ ದಾಳ ಪ್ರಯೋಗವಾಗ್ತಿದೆ. ಅದುವೇ ದಲಿತ ಸಿಎಂ ಟ್ರಂಪ್ ಕಾರ್ಡ್. ದಲಿತ ಸಿಎಂ ಬಗ್ಗೆ ಈ ಹಿಂದೆ ಸಾಕಷ್ಟು ನಾಯಕರು ಮಾತನಾಡಿದ್ದರು. ಇದೀಗ ಯತೀಂದ್ರ ಕೂಡ ದಲಿತ ಸಿಎಂ ದಾಳ ಉರುಳಿಸಿರೋದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. 3ನೇ ಆಯ್ಕೆಯಾಗಿ ದಲಿತ ಸಿಎಂ ಅಸ್ತ್ರವನ್ನ ಹೈಕಮಾಂಡ್ ಬಳಸುತ್ತಾ ಎಂಬ ಪ್ರಶ್ನೆಗಳೂ ಈಗ ಮೂಡುತ್ತಾ ಇವೆ. ಇಂಥ ಟೈಮಲ್ಲೇ ಖರ್ಗೆ ಅವರು ಆಡಿದ ಮಾತು ಸಂಚಲನ ಸೃಷ್ಟಿಸ್ತಿದೆ. ನಾನು ಸಿಎಂ ಆಗಬೇಕು ಅಂತ ನೀವಂತೀರಿ, ಅವರಂತಾರೆ, ಎಲ್ರೂ ಅಂತಾರೆ. ಆದ್ರೆ ಸೋನಿಯಾ ಗಾಂಧಿ ನಿರ್ಧಾರ ಮಾಡಬೇಕು ಅಂತ ಹೇಳೋ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿಬಿಟ್ಟಿದ್ದಾರೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ಒಂದು ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಖರ್ಗೆ ಸಿಎಂ ಆದ್ರೆ ಸಂತೋಷ, ಪರಮೇಶ್ವರ್ ಸ್ಫೋಟಕ ಹೇಳಿಕೆ. ಇನ್ನು ಕುರ್ಚಿ ಕದನದ ಟೈಮಲ್ಲೇ ದಲಿತ ಸಿಎಂ ದಾಳ ಪ್ರಯೋಗವಾಗ್ತಿದೆ. ಇಂಥ ಟೈಮಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರು, ಅವರ ಸಮಕಾಲೀನರೆಲ್ಲ ಸಿಎಂ ಆಗಿದ್ದಾರೆ. ಖರ್ಗೆ ಸಿಎಂ ಆದ್ರೆ ಹೆಚ್ಚು ಅರ್ಥ ಬರುತ್ತೆ ಅಂತ ಹೇಳೋ ಮೂಲಕ ಪರಮೇಶ್ವರ್ ಹೊಸ ದಾಳ ಉರುಳಿಸಿದ್ದಾರೆ.
ಪರಮೇಶ್ವರ್ ಆಡಿದ ಮಾತುಗಳಿಂದಾಗಿ ರಾಜ್ಯ ರಾಜಕೀಯದಲ್ಲಿ ಹೊಸ ಚದುರಂಗದಾಟ ಶುರುವಾದಂತಾಗಿದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ಥರ ಒಪ್ಕೊಳ್ತೀವಪ್ಪ. ಇದ್ರ ಮೇಲೆ ನಾವು ಇನ್ನೇನು ಹೇಳಕ್ಕೆ, ನೀವು 10 ಸತಿ ಕೇಳಿದ್ರು ಅಷ್ಟೇ, 100 ಸಾರಿ ಕೇಳಿದ್ರು ಅಷ್ಟೇ. ಅವರ ಜೊತೆಯಲ್ಲಿದ್ದಂಥ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಜೋರಾಗಿದ್ದು, ಪರಮೇಶ್ವರ್ ಮತ್ತು ಯತೀಂದ್ರ ದಲಿತ ದಾಳ ಉರುಳಿಸಿದ್ದಾರೆ. ಇದರ ಬೆನ್ನಲ್ಲೇ ಖರ್ಗೆ ಕೂಡ ಸೋನಿಯಾ ಗಾಂಧಿ ಕಡೆಗೆ ಚೆಂಡನ್ನ ಶಿಫ್ಟ್ ಮಾಡಿದ್ದಾರೆ. ಹಿಂಗಾಗಿ ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಅಂತಂದ್ರೂ ಸಿದ್ದರಾಮಯ್ಯ ನಂತರದಲ್ಲಿ ಮುಂದಿನ ಸಿಎಂ ಯಾರು ಅನ್ನೋದರ ಬಗ್ಗೆನೂ ಈಗ ಪ್ರಶ್ನೆಗಳು ಎದ್ದಿವೆ. ದಲಿತ ಸಿಎಂ ಕೂಗು ಜೋರಾಗ್ತಿರೋದ್ರಿಂದ ಡಿಕೆಶಿಗೆ ಈ ಸಲ ಪಟ್ಟ ಸಿಗೋದು ಒಂದು ಕಡೆ ಇರಲಿ, 2028 ನಂತರದಲ್ಲೂ ಪಟ್ಟ ಸಿಗೋದು ಡೌಟು ಅನ್ನೋ ಥರ ಕಾಣ್ತಿದೆ ಸದ್ಯದ ಪರಿಸ್ಥಿತಿ. ಹಿಂಗಾಗಿ ಡಿಕೆ ಬಣ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ.